ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರು ಮತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸು, ಯೂಟ್ಯೂಬರ್ಸು ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಹಾಗೆ ಎಲ್ಲ ನನ್ನ ಅವ್ವ ಅಭಿಮಾನಿಗಳು ಮತ್ತು ಎಲ್ಲರ ಅಭಿಮಾನಿಗಳ ಸಹಕಾರದಿಂದ ಇವತ್ತು ಭೀಮಾ ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಹಾಗಾಗಿ ನಿಮ್ಮ ಆಶೀರ್ವಾದದಿಂದ ನಾವೆಲ್ಲರೂ ತುಂಬ ದೊಡ್ಡ ಮಟ್ಟದ ಯಶಸ್ಸು ನೋಡ್ತಾ ಇದ್ದೀವಿ. ಸೊ ಹಂಗಾಗಿ ಎಲ್ಲರ ಅಭಿಮಾನಿಗಳಿಗೂ ನಾನು ಚಿರಋಣಿಯಾಗಿರ್ತೀನಿ. ಈ ಜೊತೆಯಲ್ಲಿ ಅಪ್ಪು ಅವ್ರನ್ನ ನೆನೆಸ್ಕೊಳ್ತಾ, ಶಿವಣ್ಣ ಮತ್ತು ಗೀತಕ್ಕ ಅವರ ಆಶೀರ್ವಾದದಿಂದ ನನ್ನ ಪ್ರೀತಿಯ ನಿರ್ಮಾಪಕರುಗಳಾದ ಜಗದೀಶ್ ಗೌಡ ಮತ್ತು ಕೃಷ್ಣ ಸಾರ್ಥಕ್, ನನ್ನ ಜೊತೆ ಟೀಮಲ್ಲಿದ್ದಂಥ ತಂಬಿ ಮೌರ್ಯ, ವೀರ, ನನ್ನ ಮಗ ಸಾಮ್ರಾಟ್, ಡೆನ್ನೀಸ್ ಮತ್ತು ಜೀವ, ನನ್ನ ಟೀಮ್ ಇದು. ನನ್ನ ಟೀಮಲ್ಲಿ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದವರು. ಇದಕ್ಕೆಲ್ಲ ಮತ್ತೆ ನಾನು ಒಂದು ಫ್ಲೇವರ್ ಕೊಡಬೇಕು ಅಂತ ನಿಂತಿದ್ದಂಥ ನನ್ನ ಮಾಸ್ತಿ, ಆಮೇಲೆ ಎಲ್ಲರನ್ನೂ ಮೀರಿ ಯಾವಾಗಲೂ ಗೆಲ್ಲುವಂಥ ಚರಣ್, ನಾವೆಷ್ಟೇ ಕಷ್ಟಪಟ್ಟಿರಲಿ, ಏನೇ ಮಾಡಿರಲಿ, ಆಯ್ತು ಸರ್ ಅಂತ ಸಿಗೋದೇ ಇಲ್ಲ. ಸಿಕ್ಕಿದ್ಮೇಲೆ ನೋಡ್ತೀವಿ ಎಲ್ಲ ಇಲ್ಲ ಇರೋ ಚರಣ್ ಹಿಂಗೆ ಮಾಡ್ತೀನಿ ಚರಣ್ ಅಂತೆಲ್ಲ ರೇಗಾಡಿ ಕಿಚ್ಚಾಡಿರ್ತೀನಿ. ಆಮೇಲೆ ಲಾಸ್ಟಲ್ಲಿ ಮುದ್ದಾಡ್ಬಿಡ್ತೀನಿ. ಸೊ ಹಾಗಾಗಿ ಎಲ್ಲರೂ ಬೀಟ್ ಮಾಡಿರೋಂಥ ಚರಣ್ ನನಗೇನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಿಲ್ಲಪ್ಪ. ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಯು. ಬಾ ಚರಣ್, ಬಾ ಚರಣ್. ನಾವಿಬ್ಬರು ಒಬ್ರಿಗೊಬ್ರು ಮೆಸೇಜ್ಗಳು ಮಾಡ್ಕೋತೀವಿ. ನಾನೊಂದು ಮೆಸೇಜ್ ಮಾಡಿರ್ತೀನಿ, ಅದಕ್ಕೆ ಕರೆಕ್ಟಾಗಿ ಚರಣ್ ರಾತ್ರಿ ನಾನು ಮಲಗಿರೋ ಟೈಮ್ ನೋಡಿ ಒಂದೇ ಒಂದು ಸಾರಿನ 500 ಸರಿ ಬರೆದಿರ್ತಾರೆ ಚರಣ್. ಸಾರಿ ಸರ್ ಅದನ್ನು ಮರೆಯೋಕ್ಕೆ ಆಗಲ್ಲ ನಾನು. ಸೊ ಯಾವುದು ಇಲ್ಲಿ ಸಾರಿ ಯಾವುದು ವರ್ಕ್ ಆಗಲಿಲ್ಲ. ಚರಣ್ ಕೆಲಸ ತುಂಬ ದೊಡ್ಡ ಮಟ್ಟಕ್ಕೆ ವರ್ಕ್ ಆಯಿತು. ಎಲ್ಲೇ ಹೋದ್ರು ಚರಣ್ ಅಂತಾರೆ. ಫಸ್ಟ್ ಗೆದ್ದಿರೋದು ನೀವು ಚರಣ್, ನಾನು ಒಪ್ಕೋತೀನಿ ಸರ್. ನೀವು ತೋರಿಸಿದ ದಿಕ್ಕಲ್ಲಿ ಕೆಲಸ ಮಾಡಿದ್ದೀನಿ ಸರ್, ಥ್ಯಾಂಕ್ ಯು. ಮತ್ತು ಚರಣ್ ಟೀಮು, ನಮ್ಮ ಆಲಾಪ್ ನಾರಾಯಣು ಮತ್ತು ನಮ್ಮ ವೆಂಕಟೇಶ್ ಸುಜಿತ್ ಮತ್ತು ಶ್ರೀಧರ್ ಮತ್ತು ನಿಮ್ಮ ಮಿಕ್ಸಿಂಗ್ ಇಂಜಿನಿಯರ್ ಯಾರಿದ್ದಾರೆ ಸುಜಿತ್ ಶ್ರೀಧರ್, ಥ್ಯಾಂಕ್ಫುಲ್, ಐ ವೆರಿ ಮಚ್ ಥ್ಯಾಂಕ್ಫುಲ್ ಟು ದೆಮ್. ಪ್ಲೀಸ್ ನನ್ನ ಕಡೆಯಿಂದ ಅವ್ರಿಗೆ ತಿಳಿಸ್ಬಿಡಿ ಇದನ್ನು. ಎಸ್ ಥ್ಯಾಂಕ್ ಯು. ನನ್ನ ಫೈಟ್ ಮಾಸ್ಟರ್ಸು ವಿನೋದು, ಚೇತನ್ನು, ತೀರ್ಕೊಂಡಂಥ ಜಾಲಿ ಬಾಸ್ಟಿನ್ ಮಾಸ್ಟ್ರು, ಮತ್ತು ಗೌತಮು, ಆ್ಯಂಡ್ ಅಗೇನ್ ಶಿವು, ಡ್ಯಾನ್ಸ್ ಕೊರಿಯೋಗ್ರಾಫರ್ಸ್ ಎಲ್ಲರೂ, ನಮ್ಮ ಹೆಸರು ಮರ್ತೋಗ್ತೀನಿ, ಧನು ಒನ್ ಆಫ್ ಮೈ ಫೇವ್ರೇಟ್ ಮಾಸ್ಟ್ರು, ಮರೆಯೋಕ್ಕಾಗಲ್ಲ. ರಾಜು, ಮತ್ತು ಡಬ್ಬಿಂಗ್ ಇಂಜಿನಿಯರ್ ಆದ ಹೇಮಾ, ನನ್ನ ಫೇವ್ರೇಟ್ ಎಡಿಟರ್ ದೀಪು ಅಸಿಸ್ಟೆಂಟ್ ಅಶೋಕ್ ಅವರು, ಮತ್ತು ಮಿಕ್ಕಿದೆಲ್ಲ ಕ್ಯಾಮ್ರಾ ಡಿಪಾರ್ಟ್ಮೆಂಟು, ಲೈಟಿಂಗ್ ಡಿಪಾರ್ಟ್ಮೆಂಟ್ ಆಗ್ಬೋದು. ನನ್ನ ಜೊತೆ ದಯಮಾಡಿ ಕಲಾವಿದರೆಲ್ಲ ಮೇಲ್ಗಡೆ ಬನ್ನಿ, ಎಲ್ಲ ಕಲಾವಿದರು ಮೇಲ್ಗಡೆ ಬನ್ನಿ. ಶಿವು ಸರ್ ನನ್ನ ಕ್ಲೋಸ್ ಫ್ರೆಂಡು. ಬೇಸಿಕಲಿ ಅವರು ತುಂಬ ದೊಡ್ಡ ಅಡ್ವೊಕೇಟು, ನನ್ನ ಫ್ಯಾಮಿಲಿ ಫ್ರೆಂಡು, ಕ್ಲೋಸ್ ಫ್ರೆಂಡು. ಮತ್ತು ನನಗೆಲ್ಲ ಕೆಲವು ಸತಿ ಎಲ್ಲ ಲೀಗಲಾಗಿ ಕೆಲವು ಸ್ಕ್ರೀನ್ ಪ್ಲೇಲಿ ಏನಾರ ಇದ್ದರೆ ಕೇಳ್ತೀನಿ ಅವ್ರನ್ನ. ಸೊ ಹಾಗಾಗಿ ನಾನು ಥ್ಯಾಂಕ್ಸ್ ಯಾವಾಗಲೂ ಹೇಳ್ತೀನಿ. ಯಾಕಂದರೆ ಲಾಸ್ಟ್ ಟೈಮ್ ಸಲಗಾ ಮಾಡಿದಾಗ ಅವರೊಂದು ಜಡ್ಜ್ ಪಾತ್ರ ಮಾಡಿದರು, ನ್ಯಾಯಾಧೀಶರ ಪಾತ್ರ ಮಾಡಿದರು, ಈಗ ಕಮಿಷನರ್ ಪಾತ್ರ ಮಾಡಿದ್ದಾರೆ. ನನಗೆ ಅವ್ರ ವಾಯ್ಸು ತುಂಬ ಇಷ್ಟ, ಅವ್ರ ಹೈಟು ಮತ್ತು ಅವ್ರ ವಾಯ್ಸು ತುಂಬ ಯಾವಾಗಲೂ ಫೇವ್ರೇಟ್. ಅದಕ್ಕೆ ನಾನು ಯಾವ ಸಿನಿಮಾಲಿ ಮಾಡಿದ್ರು ಅವ್ರನ್ನ ಕರೆದು ಆ್ಯಕ್ಟ್ ಮಾಡಿಸ್ತಿರ್ತೀನಿ. ಅದೆಲ್ಲದಕ್ಕೆ ಹೆಚ್ಚಾಗಿ ಒಳ್ಳೆ ಜೆಂಟ್ಲ್ಮೆನ್ ಮತ್ತು ತುಂಬ ಒಳ್ಳೆ ಮನುಷ್ಯ. ನಾನು ನಿಮಗೆ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ನಿಮ್ಮಿಂದನೇ ಎಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹೇಳಪ್ಪ ನಿನ್ನ ಹೆಸರು ಹೇಳ್ತಾ ಹೋಗ್ಬೇಕು. ಸಾನ್ವಿ ಅಂತ. ಓಕೆ, ಥ್ಯಾಂಕ್ ಯು. ಯಾವ ಊರು? ನಮ್ಮದು ಉತ್ತರ ಕರ್ನಾಟಕ ಸೈಡು, ಬಾಗಲಕೋಟೆ. ನನ್ನ ಹೆಸರು ಸಾನ್ವಿ ಅಂತ, ಹೀರೋಯಿನ್ ಫ್ರೆಂಡ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದೆ. ಓಕೆ, ನಮಗೆ ಏನೇ ಗಲಾಟೆ ಆದರೂ ಕಾಂಪ್ರಮೈಸ್ ಮಾಡುವಂಥ ಕಾಂಪ್ರಮೈಸ್ ಆ್ಯಂಟನಿ ಇಲ್ಲಿದ್ದಾರೆ. ಎಲ್ಲ ಅಂತೋನಿ ಅಂತ ಹೆಸರು, ಅವ್ರ ಹೆಸರೇ ಆ್ಯಂಟನಿ. ಇವರು ನಮ್ಮ ಡೂಪ್ಲಿಕೇಟ್ ಅರ್ಜುನ್ ಜನ್ಯ ಅವರು.
ಅವ್ರು ಮೋಸ್ಟ್ಲಿ ಇನ್ನು ಅವ್ರು ಡೇಟ್ ಸಿಗೋದು ಕಷ್ಟ ಅನ್ಸುತ್ತೆ ನನಗೇನೆ, ಆ ಥರ ಓಡಾಡ್ತಾ ಇದ್ದಾರೆ. ಹೇಳಿ, ನೀವೊಂದು 2 ಮಾತು ಹೇಳಿ. ಎಲ್ಲ ಜಾಲಿ 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 ಎಲ್ಲ ಜಾಲಿ. ನಮ್ಮ ಹೆಸರು ಬೆರಿ ಜಾಕು. ಇವಾಗ ಈ ಪಿಕ್ಚರಿಂದ, ಭೀಮಾ ಪಿಕ್ಚರಿಂದ ಜಾಲಿ ಜಾಕ್ ಆಗಿಬಿಟ್ಟಿತ್ತು. ಇದಕ್ಕೆಲ್ಲ ನಮ್ಮ ವಿಜಯ್ ಸಾರೇ ಕಾರಣ. ತುಂಬ ಸಂತೋಷ. ಜೊತೆಯಲ್ಲಿ ಡ್ರ್ಯಾಗನ್ ಬಗ್ಗೆ ನಾವು ಹೇಳೋಂಗಿಲ್ಲ. ಡ್ರ್ಯಾಗನ್ನ ಆಲ್ರೆಡಿ ಎಲ್ಲ ಎತ್ಕೊಂಡು ಮೆರೆಸ್ತಾ ಇದ್ದಾರೆ. ನನಗೆ ಅದೊಂದು ತುಂಬ ಖುಷಿ ಇದೆ. ಹಾಗಾಗಿ ಡ್ರ್ಯಾಗನ್ ನೀವೇನು ಮಾತಾಡೋಂಗಿಲ್ಲ ಇವತ್ತು. 2 ಮಾತು ನಮ್ಮ ಗುರು ಕೇಳ್ಕೊಡಿ ಸರ್. ನೀವೆಲ್ಲ ಗೊತ್ತೇ ನನಗೆ, ನಮ್ಮ ಯುಗ ಸಿನಿಮಾದ ನಿರ್ದೇಶಕರು ಮತ್ತು ನನ್ನ ಒಳ್ಳೆಯ ಸ್ನೇಹಿತ, ದುನಿಯಾಲಿ ನನಗೆ ನಮ್ಮ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದಂಥ ಚಂದ್ರು, ನನಗೆ ಯಾವಾಗಲೂ ಕ್ಲೋಸ್ ಫ್ರೆಂಡ್ ಅವನು. ನಾನು ಅವನು ಹೋಗೋ ಬರೋ ಸ್ನೇಹಿತರು, ನಾನು ಅವನು ಮಾಸ್ತಿ ಎಲ್ಲನೂ. ನಮಗೊಂದು ಸಲಿಗೆ ಇರುತ್ತೆ. ನಾನು ಸ್ಕ್ರಿಪ್ಟು ಅಂದಿದ ತಕ್ಷಣ ಫಸ್ಟ್ ಹೇಳಿರ್ತಾರೆ, ಈಗ ನನಗೊಂದು ಕ್ಯಾರೆಕ್ಟರ್ ಕೊಟ್ಬಿಡೋ ಅಂತ ಡಿಮ್ಯಾಂಡ್ ಮಾಡ್ತಾನೆ. ಅದಕ್ಕೆ ಮೊನ್ನೆ ಮಾಡಿದಾಗ ಹೇಳಿದೆ, ನೆಕ್ಸ್ಟ್ ಪಿಕ್ಚರಲ್ಲಿ ನಿಂಗೆ ಕ್ಯಾರೆಕ್ಟರ್ ಇಲ್ಲ ಕಣೋ ಅಂತ. ಅದಕ್ಕೆ ಜಗಳ ಮಾಡ್ತಾ ಇದ್ದೆ, ಅದು ಹೆಂಗೆ ಬಿಡಲ್ಲ ನೀನು ಅಂತ. ತುಂಬ ಪಾತ್ರ ಪುಟ್ಟದಾದ್ರು ತುಂಬ ದೊಡ್ಡ ಮಟ್ಟಕ್ಕೆ ಎಫೆಕ್ಟಿವ್ ಆಗಿ ಬಂದಿದೆ. ಚಂದ್ರು, ಏನೋ ಹೇಳೋಕ್ಕೆ 2 ಮಾತಾಡು. ಥ್ಯಾಂಕ್ ಯು ವೆರಿ ಮಚ್. ಅಷ್ಟೇ. ಓಕೆ ಮಕ್ಕಳ, ನೀವೇನೋ ಮಾತಾಡ್ತೀರಾ? ಇಡೀ ಸಿನಿಮಾನ ಒಂದು ದಿಕ್ಕಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ ನಮ್ಮದು ಒಂದು ದಿಕ್ಕಿದೆ ಅಂತ ಒಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟಂಥ 2 ಮುದ್ದಾದ ಬಂಗಾರದ ಲಕ್ಷ್ಮಿಗಳು ನನಗೆ. ಅವರು ನಿಜವಾಗ್ಲೂ ಅವರ ಒಂದು ನನಗೆ ನಿಜವಾದ ಅದೃಷ್ಟ ದೇವತೆಗಳು ಇವರಿಬ್ಬರು. ಮಕ್ಕಳಲ್ಲಿ ದೇವರು ಇರ್ತಾರೆ ಅಂತ ಯಾವಾಗಲೂ ಹೇಳ್ತೀವಿ. ನನಗೆ ಅದೃಷ್ಟ ತಂದು ಕೊಟ್ಟಂಥ 2 ದೇವಿಗಳು. ಮಾತಾಡ್ತಕ್ಕಂಥ ಮಾತಾಡು. ನನ್ನ ಹೆಸರು ಕುಸುಮ ಅಂತ. ನಾನು ಚನ್ನಪಟ್ಟಣದಿಂದ ಬಂದಿರೋದು. ಥ್ಯಾಂಕ್ ಯು ವಿಜಯ್ ಮಾಮ. ಥ್ಯಾಂಕ್ ಯು ಮಗನೇ, ಥ್ಯಾಂಕ್ ಯು, ಲವ್ ಯು. ನೀನಮ್ಮ? ಎಲ್ಲರಿಗೂ ನಮಸ್ಕಾರ. ನಾನು ಮಿನುಗು ಹೆಚ್ ಸಂತೋಷ್. ಅದು ಆರಾಮ ಮಾತಾಡು. ನಮ್ಮೂರು ಹಾನ್ಬಾಳ್, ಸಕಲೇಶ್ಪುರ ತಾಲೂಕು. ನಾನು 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ಕಂಗ್ರ್ಯಾಚುಲೇಟ್ ಭೀಮಾ ಟೀಮ್ ಗ್ರ್ಯಾಂಡ್ ಸಕ್ಸಸ್ಗೆ. ಎಲ್ಲರೂ ತುಂಬ ಜನ ಮೂವಿನ ನೋಡಿಬಿಟ್ಟು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ ಅಂದರು. ಎಕ್ಸ್ಪೆಷಲಿ ಆ ಅಳಸೀನು, ಅದು ಆ್ಯಕ್ಚುಲಿ ನಾನು ಹತ್ತಿದ್ದಲ್ಲ, ವಿಜಯ್ ಮಾಮ ಅಳಿಸಿದ್ದು. ಅಂದರೆ ಒಂದೊಂದು ಸೀನಲ್ಲೂ ಹೀಗೆ ಮಾಡಬೇಕು ಅಂತ ಹೇಳ್ಕೊಟ್ಟು ಮಾಡಿಸಿದ್ದಾರೆ. ಥ್ಯಾಂಕ್ ಯು ವಿಜಯ್ ಮಾಮ. ಎಲ್ಲ ಅಕ್ಕ ಅಣ್ಣಂದಿರು ಮೂವಿನ ನೋಡಬೇಕು. ಯಾಕೆ ಅಂದರೆ ಮೂವಿಲಿ ತುಂಬ ಒಳ್ಳೆ ಮೆಸೇಜ್ ಇದೆ. ಮತ್ತು ನಾವು ಕೆಟ್ಟದನ್ನ ಮಾಡಬಾರ್ದು. ಮಾಡಿದ್ರೆ ನಮ್ಮ ಪೇರೆಂಟ್ಸಿಗೆ ಎಷ್ಟು ಬೇಜಾರಾಗುತ್ತೆ, ಎಷ್ಟು ನೋವಾಗುತ್ತೆ ಅನ್ನೋದಿದೆ. ಎಲ್ಲರೂ ಭೀಮಾ ಮೂವಿನ ನೋಡಿ ಭೀಮಾ ಟೀಮ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ಏರಿಯಾದಲ್ಲಿರುವಂಥ ಒಂದು ಹುಡುಗಿ ಥರ ಸಖತ್ತಾಗಿ ಅಭಿನಯ ಮಾಡಿದ್ರು. ಒಂದೇ ಒಂದು ಡೈಲಾಗಲ್ಲಿ ವಿಜಿಲ್ ಹೊಡೆಸ್ಕೊಂಡು ಅದನ್ನು ಹೇಳಂಗಿಲ್ಲ. ಆ ಡೈಲಾಗ್ನ ಹೋಗ್ತಾ ಇರಬೇಕಷ್ಟೇ ಅಂದಂಥ. ಏನಪ್ಪ ನಿನ್ನ ಹೆಸರು? ಸುಸ್ಮಿತಾ. ಸುಸ್ಮಿತಾ, ನಿಮಗೂ ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ. ಎಲ್ಲದಕ್ಕೂ ತುಂಬ ಥ್ಯಾಂಕ್ಸ್. ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಎಲ್ಲರೂ ಸಪೋರ್ಟ್ ಹೀಗೆ ಮಾಡ್ತೀರಿ ಅಂತ ತುಂಬ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಹೋಗಿ ಮಕ್ಕ ಕೂತ್ಕೊಳ್ಳಿ. ಕಾರ್ತಿಕ್ ಮಾತಾಡ್ತೀಯಪ್ಪ? ಓಕೆ ಸರಿ ಬಿಡು, ಕೂತ್ಕೋ. ಅಭಿ ಮಾತಾಡ. ನನ್ನ ಹೆಸರು ಅಭಿ ಅಂತ. ಅಣ್ಣ ಜೊತೆ ಸಲ್ಗಾ ಟೈಮಿಂದನೂ ಅವರು ಏನೇನು ಹೇಳ್ಕೊಟ್ರೋ ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸಲ್ಗಾ ಟೈಮಲ್ಲಿ ಒಂದು ಅವ್ರು ನೋಡೋಕಂತ ಹೋದಾಗ ಕರೆದ್ಬಿಟ್ಟು ಅವ್ರ ಜೊತೆ ಟ್ರಾವೆಲ್ ಆಗಂತ ಒಂದು ಕ್ಯಾರೆಕ್ಟರ್ ಕೊಟ್ಟರು. ಅದರಲ್ಲೂ ಭೀಮಾಲು ಅಷ್ಟೇ ಒಂದು ಒಳ್ಳೆ ಅವ್ರ ಜೊತೆ ಟ್ರಾವೆಲ್ ಆಗೋಂಥ ಕ್ಯಾರೆಕ್ಟರ್ ಕೊಟ್ಟರು. ಅದರಿಂದ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಣ್ಣ. ಆ ಇಂಟರ್ವ್ಯೂದೇ ಹೇಳ್ತಾ ಇರ್ತಾರೆ, ಏನಾರ ಹೊಸಾದು ಹೇಳಂದ್ರೆ ಆ ಇಂಟರ್ವ್ಯೂಲಿ ಏನು ಮಾತಾಡಿರ್ತಾರೆ ಅದನ್ನೇ ಕಟ್ ಮಾಡ್ಕೊಂಡು ಹೇಳ್ತಾ ಇರ್ತೀಯ. ಏನಾರ ಹೊಸಾದು ಹೇಳು, ನನ್ನ ಹೊಗಳು ಬೇಡ, ಸಿನಿಮಾ ಬಗ್ಗೆ ಹೇಳು, ಸಿನಿಮಾ ನೋಡೋದಕ್ಕೆ ಹೇಳು. ಬಾ ಪುನೀತ್. ಪುನೀತ್ ನನಗೆ ಒಳ್ಳೆ ಸ್ನೇಹಿತ, ತಮ್ಮ. ಸೊ ಹಾಗಾಗಿ ಅವನ್ನ ತುಂಬ ಎಮೋಷ್ನಲ್ ಆಗಿ ನನಗೂ ಒಂದು ಸಂಬಂಧ ಬಾಂಧವ್ಯ ಇದೆ.
ನಾನು ಮರೆಯೋಕ್ಕಾಗಲ್ಲ ಯಾವಾಗಲೂ. ಅದು ಅವನಿಗೆ ನನಗೆ ಇಬ್ಬರಿಗೆ ಗೊತ್ತಿದೆ. ಸೊ ಹಂಗಾಗಿ ನನಗೆ ಪುನೀತ್ನ ಕಂಡ್ರೆ ಭಾರಿ ಗೌರವ. ಮಾತಾಡಪ್ಪ. ಎಲ್ರಿಗೂ ಥ್ಯಾಂಕ್ಸ್. ಭೀಮಾ ದೊಡ್ಡ ಸಕ್ಸಸ್ ಮಾಡಿದ್ದೀರಾ. ಈ ಸಕ್ಸಸ್ಗೆ ಮೂಲ ಕಾರಣ ಒಬ್ಬರು ವ್ಯಕ್ತಿ, ಅದು ವಿಜಯ್ ಸರ್. ಈ ಸಕ್ಸಸ್ ಕ್ರೆಡಿಟ್ ಯಾವತ್ತಿದ್ರೂ ಅದು ವಿಜಯ್ ಸರ್ಗೆ ಮಾತ್ರ ಸಲ್ಲಬೇಕು. ಯಾಕೆಂದರೆ ಅವ್ರ ಎಫರ್ಟು, ಅವ್ರ ಪ್ರಮೋಷನ್ ಮಾಡಿಕೊಟ್ಟಿದ್ದ ಐಡಿಯಾ ಎಲ್ಲ ಕ್ರೆಡಿಟು ಅವ್ರಿಗೆ ಹೋಗಬೇಕು. ಇದ್ರ ಹಿಂದೆ ಅವರೊಬ್ಬರದೇ ಶ್ರಮ ಇದೆ, ನಾವೆಲ್ಲ ಜಸ್ಟ್ ಪಾತ್ರಧಾರಿಗಳು. ಈ ಎಲ್ಲ ಸಕ್ಸಸ್ಸು ವಿಜಯ್ ಸರ್ಗೆ. ದಯವಿಟ್ಟು ಎಲ್ಲರೂ ಇನ್ನೊಂದ್ಸಲಿ ಸಿನಿಮಾ ನೋಡಿ, ಮನೇಲಿ ಎಲ್ಲರಿಗೂ ಸಿನಿಮಾ ನೋಡೋಕ್ಕೆ ಹೇಳಿ, ಫ್ಯಾಮಿಲಿ ಜೊತೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಮಲ್ಲ ಇವಾಗ ಮಲ್ಲ ಎಲ್ಲಿದೆಯೋ? ಡೆನೀಸ್, ನಿಮ್ಮ ಹುಡುಗರು ಬಂದಿಲ್ಲಪ್ಪ, ಎಲ್ಲಿದ್ದಾರೆ? ಓಕೆ, ಎಲ್ಲರೂ ಮಾತಾಡಿಸ್ತೀವಿ. ಎಲ್ಲರೂ ಮಾತಾಡಿ, ಜಲ್ದಿ ಬಾರ, ಮುಂದೆ ಜಲ್ದಿ ಮುಗಿಸ್ಬೇಕು. ನನ್ನ ಹೆಸರು ಸೂರ್ಯ ಅಂತ, ನಾನು ಇಲ್ಲೇ ಬ್ಯಾಂಗ್ಳೂರಲ್ಲಿ ಇರೋದು. ತುಂಬ ಥ್ಯಾಂಕ್ಸ್ ಅಣ್ಣ ಕೊಟ್ಟಿದ್ದಕ್ಕೆ. ಮಹೇಶ್ ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ. ಅಷ್ಟೇ, ಥ್ಯಾಂಕ್ಸ್. ನನ್ನ ಹೆಸರು ಮಂಜು ಅಂತ, ಜಲ್ಲಿ ಕ್ಯಾರೆಕ್ಟರ್. ಕರೆಕ್ಟಾಗಿ ಹೇಳು, ಜಲ್ಲಿ ಅಂತಲೇ. ಸುಮ್ಮನೆ ಸುಳ್ಳು ಹೇಳ್ತಾರೆ. ಇಡೀ ಊರೆಲ್ಲ ಅವನ್ನ ಜಲ್ಲಿ 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 ಅಂತ ಕರೀತಾರೆ. ಅದಕ್ಕೆ ಇರೋ ಹೆಸರು ಹೇಳಿ, ಪರವಾಗಿಲ್ಲ, ಜಲ್ಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಮಹೇಶ್ ಅಣ್ಣ, ನೀವು ಲೋಕಲ್ ಹುಡುಗರ ಕರ್ಕೊಂಡ್ಬಂದು ಸ್ಕ್ರೀನಲ್ಲಿ ಆಟ ಅಂತ ಬಿಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಬಾ ಸೂರ್ಯ. ನನ್ನ ಹೆಸರು ಜಯಸೂರ್ಯ ಅಂತ. ನನಗೆ ಅಣ್ಣ ಸಲಗಾಲೊಂದು ಅವಕಾಶ ಮಾಡಿಕೊಟ್ಟಿದ್ರು, ಮತ್ತೆ ಇನ್ನೊಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು. ಅಂದರೆ ತುಂಬ ಅಲ್ಲೆಲ್ಲ ಕಿಚ್ಚಾಡ್ತೀಯ, ನಮ್ಮ ಫ್ರೆಂಡು ಅಂತ. ಅದೇ ಹೇಳು ನೋಡೋಣ. ನಮ್ಮ ಫ್ರೆಂಡ್ ಜಾಕ್ ಬಾಯ್ ಬನ್ನಿ. ನನ್ನ ಫ್ರೆಂಡು ಮನ್ನ ಎಲ್ಲದ, ಇವ್ನು ನಮ್ಮ ಫ್ರೆಂಡು ಅಂತ ಹೇಳಿದ್ರು. ಅದೆಲ್ಲ ನೀಟಾಗಿ. ಏ ಜಾಕ್, ದೇರ್ ಆರ್ ಮೈ ಫ್ರೆಂಡ್ಸ್. ಇವ್ ನನ್ನ ಬೆಸ್ಟ್ ಫ್ರೆಂಡು. ಕುಚಿಕೋ ನಮ್ಮ ಫ್ರೆಂಡು ಅಂತ. ಇವ್ನು ನಮ್ಮ ಫ್ರೆಂಡು. ನಿನ್ನ ಹೆಸರಪ್ಪ? ಸುಖೇಶ್ ಅಂತ, ಲಾಸ್ಟ್ ಸ್ಟೂಡೆಂಟು. ಮತ್ತು ಥಿಯೇಟ್ರ್ ಮಾಡಿಕೊಂಡು, ಮಲ್ಲ ಎಲ್ಲೋ ಬೇಡ, ಥಿಯೇಟ್ರ್ ಮಾಡಿಕೊಂಡು ಲಾ ಕೂಡ ಓದ್ಕೊಂಡು ತುಂಬ ಒಳ್ಳೆ ಕೆಪಾಸಿಟಿ ಇರೋವಂಥ ಹುಡುಗ. ನನಗೆ ತುಂಬ ಖುಷಿ ಆಯಿತು. ಒಳ್ಳೇದಾಗಲಿ ನಿಮಗೆ. ಮಾತಾಡ. ಥ್ಯಾಂಕ್ ಯು ಅಣ್ಣ. ನಾನು ಅವತ್ತು ಒಂದು ದಿವಸ ಶೂಟ್ಗೆ ಹೋದನು. ಅವತ್ತು ವಿಜಯಣ್ಣನೇ ನಾನು ನೋಡಿ, ಇಲ್ಲ ನೀನು ಚೆನ್ನಾಗಿ ಮಾಡ್ತಾ ಇದೆಯಾ ಅಂತ ಹೇಳಿ ನನಗೆ ಆ ಕ್ಯಾರೆಕ್ಟರ್ನ ಡೆವಲಪ್ ಮಾಡ್ಕೊಂಡು ಬಂದವರು. ಸೊ ನಾವು ಒಂದು ಕನಸು ಕಂಡಿದ್ದವರು ಇವಾಗ ಮುಂದಿದ್ದೀವಿ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ರೀಸನ್ ವಿಜಯಣ್ಣ. ಸೊ ಇವತ್ತು ಎಲ್ಲರೂ ಇವತ್ತೆಲ್ಲರೂ ಭೀಮಾ ಗೆಲ್ಸಿದ್ದೀರಾ. ಸೊ ಇದು ವಿಜಯಣ್ಣ ಸಕ್ಸಸ್ಸು. ಅವರಿಂದ ನಾವಿರೋದ್ರಿಂದ ಇದು ನಮ್ದು ಅಂತ ನಮ್ಗೆ ಖುಷಿ ಇದೆ. ಸೊ ಥ್ಯಾಂಕ್ ಯು ವಿಜಯಣ್ಣ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್ ವೇಲ್ ಬಾ, ಜಲ್ದಿ ಬಾ. ಅಲ್ಲೂ ಇವತ್ತು ಪ್ರಮೋಷನಲ್ ಆ್ಯಕ್ಟಿವಿಟೀಸಲ್ಲಿ ನನ್ನ ಜೊತೆ ಕೈ ಜೋಡಿಸಿ, ಆಸ್ ಇಟ್ ಈಸ್ ಪ್ರವೀಣ, ನಾನು, ಅಲ್ಲು, ಪುನೀತ, ನನ್ನ ಟೀಮು ಎಲ್ಲರೂ ಇವತ್ತು ಥ್ಯಾಂಕ್ಸ್ ಅಲ್ಲು. ಥ್ಯಾಂಕ್ ಯು ವೆರಿ ಮಚ್. ನಾನು ಅದನ್ನು ನಿನ್ನ ಹೆಲ್ಪಿಗೆ ಚಿರಋಣಿ ಆಗಿರ್ತೀನಪ್ಪ ನಾನು. ಏನಿಲ್ಲ ಅಣ್ಣ, ನೀವು ಹೇಳಿದ ಐಡಿಯಾನ ಸುಮಾರು ಜನ ಈ ಪ್ರಮೋಷನ್ ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ತಿದ್ದೀರಾ. ಸೊ ಎಲ್ಲ ಕಾರಣ ವಿಜಯ್ ಸಾರೇ. ಅವ್ರು ಹೇಳಿದ್ರು ಈ ಥರ ಮಾಡೋಣ ಅಂತ, ಜಸ್ಟ್ ನಾವು ಅದನ್ನು ಅವ್ರು ಹೇಳಿದ್ನ ಮಾಡಿದ್ವಿ. ಸೊ ಅವ್ರು ಮಾಡಿರೋದಕ್ಕೆ ತುಂಬ ಚೆನ್ನಾಗಾಗಿದೆ. ಅಂದರೆ ಇವ್ರ ಥರ ಪ್ರತಿಯೊಬ್ಬ ಹೀರೋ ನಮ್ಮ ಇಂಡಸ್ಟ್ರಿಯಲ್ಲಿ ನಿಂತರೆ ಎಲ್ಲ ಸಿನಿಮಾಗಳು ಇದೇ ಥರ ಸಕ್ಸಸ್ ಆಗುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ತುಂಬ ಫೇಮಸ್ ಆಗಿರುವಂಥ ಹುಡುಗ ರಿಚ್ ಕಿಡ್ ಅಂತ ಹೇಳಿ. ಅವನ ಹೆಸರೇ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾನೆ, ರಿಚ್ ಕಿಡ್ ಅಂತ. ಅಂದರೆ ಆ ಪಾಸಿಟಿವಿಟಿ ಇದೆ ಅದರಲ್ಲಿ. ಅಂದರೆ ಇವತ್ತು ಯುವಕರು ಫೋನ್ನ ಬೇರೆ ಬೇರೆ ಥರ ದುರ್ಬಳಕೆ ಮಾಡ್ಕೊಂಡಾಗ ಫೋನ್ನಲ್ಲೇ ನಾವು ಬದುಕ್ಬೋದು ಅಂತ ತೋರಿಸೋದಕ್ಕೆ ತುಂಬ ಕಷ್ಟದಲ್ಲಿರುವಂಥ ಹುಡುಗ. ತುಂಬ ಒಳ್ಳೆ ಮನಸ್ಸು ಮತ್ತು ತುಂಬ ಒಳ್ಳೆ ನಟ ಕೂಡ. ನಾನು ಅವ್ನಿಗೆ ಹೇಳಿದ್ದೀನಿ, ನೆಕ್ಸ್ಟ್ ಸಿನಿಮಾ ಮಾಡಿದಾಗ ಎಲ್ಲೂ ಹೋಗ್ಬೇಡ, ನಿನಗೊಂದು ದೊಡ್ಡ ಪತ್ರ ಮಾಡಿಸ್ತೀನಿ ಅಂತ. 100% ಮಾಡಿಸ್ತೀನಿ ನಿನಗೆ ಮನಸ್ಸಲ್ಲಿ. ಮಾತಾಡು. ನಮಸ್ಕಾರ, ನನ್ನ ಹೆಸರು ರಿಚ್ ಕಿಡ್ ಅಂತ ಅಣ್ಣ. ಇಲ್ಲ ಅಣ್ಣ, ಮೂವಿ ನೋಡಿ ಒಳ್ಳೆ ಕಂಟೆಂಟು. ನಾರ್ಮಲ್ ನಮ್ಮ ಜೊತೆಲಿರೋ ಹುಡುಗರು ಏನೇನು ಮಾಡ್ತಾ ಇದ್ದಾರೋ ಅದೆಲ್ಲ ಇದರಲ್ಲಿದೆ. ಯಾವುದೂ ಕಂಟೆಂಟ್ ಬಂದಿಲ್ಲ. ತುಂಬ ಚೆನ್ನಾಗಿದೆ. ಮನೆಯವರೆಲ್ಲರೂ ಮೂವಿ ನೋಡಿ ಹಾಗೆ ನನಗೆ ಈ ಸ್ಥಾನ ಕೊಟ್ಟಿರೋದಕ್ಕೆ, ನಾನು ಸಾಮ್ರಾಟ್ ಜೊತೆಲಿ ನಾನು ಒಬ್ಬ ಅಂತ ಅಣ್ಣನ ಜೊತೆ ಇರ್ತೀನಿ ಇನ್ಮೇಲೆ. ಥ್ಯಾಂಕ್ಸ್ ಅಣ್ಣ. ಬಾಪ ಗುರುವೇ, ಮಾತಾಡ್ತೀಯಾ? ಜಲ್ದಿ ಮಾತಾಡ್ಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಂದು ಮೊಹಮ್ಮದ್ ಜಾನು. ನಾನು ಚಿಕ್ಕ ಒಂದು ವಿಲೇಜ್ನಲ್ಲಿ ಇದ್ದೀನಿ, ಕೆಲಮಂಗಲಂ ಗ್ರಾಮನಲ್ಲಿ. ವಿಜಯ್ ಸಾರು ಇಷ್ಟು ದೊಡ್ಡ ಮೂವಿನಲ್ಲಿ ನನ್ಗೆ ಇಷ್ಟು ಏನು ಮಾತಾಡೋಕೆ ನನಗೆ ಆಗೋದಿಲ್ಲ. ಅಷ್ಟು ಸಂತೋಷ ಆಯ್ತಣ್ಣ. ಆಯ್ತು, ಒಳ್ಳೇದಾಗಲಿ. ಬಾರ ಜಲ್ದಿ ಬಾರ, ಮಾತಾಡ. ಏನಾಗಿದೆಯಾ ನೀವು?
ಅದನ್ನೇ ಫಸ್ಟ್ ಎಲ್ಲರೂ ಪಾಪ ಹುಡುಗರು ನೋಡಿದ್ರೆ ಇವ್ರು ಯಾರು ಸ್ಕೂಲ್ ಮಕನೇ ನೋಡಿಲ್ವೇನೋ ಅನ್ಕೊಂತಾರೆ. ಪಾಪ ಇವ್ನು ITI ಮಾಡಿದ್ದಾನೆ, ಏನು ಮಾಡೋಕ್ಕಾಗಲ್ಲ, IT ಇಲ್ಲ, ನಂತರ ಕಲರ್ ಇಲ್ಲ, ಅದು ಪ್ರಾಬ್ಲಮ್ಮು. ಮಾತಾಡಪ್ಪ. ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಅನುಷ್ ಅಂತ. ನಾನು ಬಂದ್ಬಿಟ್ಟು ತುಂಬ ಲೈಕ್ ಗೂಸ್ ಬಂಪ್ಸ್ ಆಗ್ಬಿಟ್ಟು ಫಸ್ಟ್ ಟೈಮ್ ಮೂವಿ ನೋಡುವಾಗ ನನ್ನ ದೊಡ್ಡ ಸ್ಕ್ರೀನ್ ಥ್ಯಾಂಕ್ಸ್ ಫಾರ್ ವಿಜಯನ ಇದಕ್ಕೆಲ್ಲ ಥ್ಯಾಂಕ್ಸ್. ಥ್ಯಾಂಕ್ ಯು. ಕೂತ್ಕೋ ಬಾರೋ. ಇವ್ನು ನೋಡಿರ್ತೀರ ನಮ್ಮ ಇವತ್ತು ಇವನು ಬಂದಿಲ್ಲ, ಕಾಕ್ರೋಚು ಬಂದಿಲ್ವಾ? ನೀವು ನೋಡಿರ್ತೀರ ಚಿಕ್ಕ ಶುಂಠಿ ಇವನೇನೆ ಆ್ಯಕ್ಚುಲಿ. ಶುಂಠಿ ಆ್ಯಕ್ಚುಲಿ ಇನ್ನೂ ಒಂದಷ್ಟು ಸೀನ್ಸ್ ಇತ್ತು ಅದನ್ನು ತೆಗೆದ್ವಿ. ಈ ಚಿಕ್ಕ ಶುಂಠಿನೇ ಆ ದೊಡ್ಡ ಶುಂಠಿ ಆಗೋದು. ಮಾತಾಡೋ. ಯಾವುದು ಎಳೆ ಶುಂಠಿ ಎಳಸಿದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲೋಕಿ ಅಂತ. ಇಲ್ಲಿ ಶುಂಠಿ ಕ್ಯಾರೆಟ್ ಮಾಡಿದ್ದೀನಿ. ನನಗೆ ಒಳ್ಳೆ ಕ್ಯಾರೆಟ್ ಕೊಟ್ಟಿದೆ. ಅಣ್ಣನಿಗೆ ಒಂದು ಒಳ್ಳೆ ನಮಸ್ಕಾರ ಹೇಳ್ಕೊತೀನಿ. ಫಸ್ಟ್ ಟೈಮ್ ಮಾತಾಡ್ತಿರೋದು ಸ್ವಲ್ಪ ಇದಾಗ್ತಿದೆ, ಬೇರೆ ಏನಿಲ್ಲ. ಎಲ್ಲರೂ ಮೂವಿ ನೋಡಿ ಎಲ್ಲರಿಗೂ ಒಳ್ಳೆ ಮೆಸೇಜ್ ಹೇಳಿ. ಥ್ಯಾಂಕ್ ಯು ಅಣ್ಣ. ಪಾಪ ಹೇಳಿ, ನಿನ್ನ ಬಗ್ಗೆ ಹೇಳಿ ಜಲ್ದಿ, ಎರಡು ಮಾತಲ್ಲಿ ಮುಗಿಸು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮಣಿ ಅಂತ, ಜಿಗಣಿಯಿಂದ. ಭೀಮಾ ಸಿನಿಮಾ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ವಿಜಯಣ್ಣವರು. ಇನ್ನು ಮುಂದಕ್ಕೆ ಇನ್ನು ಒಳ್ಳೆ ಯಶಸ್ಸಾಗಲಿ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ತಮ್ಮಲ್ಲೆಲ್ಲ ಪ್ರಾರ್ಥಿಸ್ತೇನೆ. ಪಾಪ ಅಣ್ಣ ಬಾ. ನಿನ್ನ ಹೆಸರು ನಾನೇ ಹೇಳಬೇಕಾ ಅಥವಾ ನೀನೇ ಹೇಳ್ತೀಯಾ? ನಾನೇ ಹೇಳ. ನಿನ್ನ ಹೆಸರೇ ಹೇಳಬೇಕು. ಅಲ್ಲ ನೀನು ಕರೆಕ್ಟ್ ಹೆಸರು ಹೇಳು. ಇಲ್ಲ, ನಿನ್ನ ಹೆಸರೇ ಹೇಳ್ಬೇಕು ಪ್ಲೀಸ್. ನೀನು ಇಲ್ಲ ಜಲ್ದಿ ಹೇಳ್ಬಾರ. ಡವ್ ಮಾಡ್ತಾವ್ ನೋಡಿಲಿ, ಭಾರ್ಗವ್ ಅಂತ. ನಿನ್ನ ಹೆಸರು ನೀನೇ ಹೇಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭಾರ್ಗವ್ ಅಂತ. ಅಲಿಯಾಸ್ ದೊಂಗ ಅಂತ. ಕರೆಕ್ಟಾಗಿ ಹೇಳು. ದೊಂಗ. ನಂದು ನೇಟಿವ್ ಬಂದು ಚಿತ್ತೂರು. ಥ್ಯಾಂಕ್ಸ್ ವಿಜಯಣ್ಣ ಈ ಆಪರ್ಚುನಿಟಿ. ಆ್ಯಕ್ಚುಲಿ ಇವನಿಗೆ ಮೇಜರ್ ಕ್ಯಾರೆಕ್ಟರ್ ಇತ್ತು, ಅದಕ್ಕೆ ದೊಂಗ ಅಂತ ಹಂಗೆ ಇವನು ಅಡ್ಡ ಹೆಸರು ಕೇಳಿ ಇಟ್ಟಿದ್ದೆ. ಪಾಪ ಇವನು ಎಲ್ಲೋ ಬಿದ್ದು ಕೈಕಾಲು ಮುರ್ಕೊಂಡು ಶೂಟಿಂಗ್ ಬರೋಕ್ಕಾಗಲಿಲ್ಲ. ಸೊ ಹಾಗಾಗಿ ಆ ಕ್ಯಾರೆಕ್ಟರ್ ಇನ್ನೊಬ್ಬನ ಕೊಟ್ಟೆ ಅವನು ಅರ್ಧಂಬರ್ಧ ಮಾಡ್ದ ಅವನು. ಥ್ಯಾಂಕ್ ಯು ವೆರಿ ಮಚ್ ಭಾರ್ಗವ್. ಥ್ಯಾಂಕ್ ಯು ಮಾಮ. ಮಾತಾಡು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಲ್ವಿನ್ ಅಂತ. ಕ್ಯಾರೆಕ್ಟರ್ ಕೊಟ್ಟಿದ್ದೀಗೆ ಥ್ಯಾಂಕ್ಸ್ ವಿಜಯನ್. ನಮ್ಮ ಮಾಸ್ಟರ್ ಡೆನಿಸ್ ಲಾರೆಂಟ್ಗೆ ತುಂಬ ಥ್ಯಾಂಕ್ಸ್. ಬಾರ ಇವನು ಅಷ್ಟೇ. ಏನು ಓದ್ತಿದ್ಯೋ? BCom ಫೈನಲ್ ಇಯರ್. ನೀಟಾಗಿ ಹೇಳ್ತಾರಲ್ಲ. ಅಲ್ಲ, ಫೈನಲ್ ಇಯರ್ ಮುಗಿಸಪ್ಪ ದಯವಿಟ್ಟು. ಇನ್ನೊಂದು 5 ವರ್ಷ ಆದ್ಮೇಲೆ ಅಣ್ಣ ತಿರ್ಗಾ BCom ಫೈನಲ್ ಇಯರ್ ಅಂದ್ಬಿಟ್ಟು ನನಗೆ ಮರ್ಯಾದೆ ಹೋಗ್ಬಿಡತ್ತೆ ಎಲ್ಲ ಕಡೆನೂ. ಇಲ್ಲ, ಫೈನಲ್ ಇಯರ್ ಕಂಪ್ಲೀಟ್ ಮಾಡಬೇಕು. ಅದನ್ನ ಹೇಳಿ ನೀಟಾಗಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಕಾಶ್ ಅಂತ. BCom ಫೈನಲ್ ಇಯರ್ ಓದ್ತಿದ್ದೀನಿ. ಫುಲ್ ಹೆಸರು ಹೇಳಮ್ಮ. ವಾಂಟೆಡ್ ಅಂತ. ಹತ್ರ ಕೇಳೋದು ಹೇಳು. ವಾಂಟೆಡ್ ಅಂತ. ಥ್ಯಾಂಕ್ ಯು. ಬಾರೋ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚರಣ್ ಅಂತ. ನಮಗೆಲ್ಲ ಈ ಫಿಲಮಲ್ಲಿ ಚಾನ್ಸ್ ಕೊಟ್ಟಿದ್ದಕ್ಕೆ ವಿಜಯ್ ನನಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಆಯಿತು. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಒಂದು ಡ್ರಗ್ ಫ್ರೀ ಸೊಸೈಟಿ ಇರಬೇಕು ಅಂತ. ಎಲ್ಲರೂ ಭೀಮಾ ಜೊತೆ ಕೈ ಜೋಡಿಸಿ ಎಲ್ಲ ಥಿಯೇಟರ್ ಬಂದು ತಮ್ಮ ITI ಮುಗಿಸಿದ್ದೀನಿ. ಥ್ಯಾಂಕ್ ಯು. ಯಾರು ಸಾಮಾನ್ಯವಾಗಿ ಇವ್ರು ನೋಡಿದಾಗ ಯಾರು ಓದಿಲ್ಲ ಅನ್ಕೋತಾರೆ. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಓದಿರೋ ಮಕ್ಕಳೇ, ಎಲ್ಲರೂ ಓದಿರೋರೇ. ಮಾಮ, ನೀ ಏನು ಓದ್ತಿದ್ಯಾ ಫಸ್ಟ್ ಹೇಳ್ಬಿಡು. ತಮಿಳಲ್ಲಿ ವಡಿವೇಲ್ ಅವ್ರು ಹಿಂಗೆ ಇದ್ದಿದ್ದು ಬಂದಾಗ ಅವ್ರದ್ದೊಂದು ಫೇವ್ರೇಟ್ ಸೀನ್ ಇದೆ, ಜಿಲ್ ಜಿಂಗ್ ಜಕ್ ಅಂತ ಒಂದು ಸೀನ್ ಇದೆ. ಇದರಲ್ಲಿ ಯಾವ ಫಿಲಮ್ ಅದು ಮಂಜು? ಕಾದಲನಲ್ಲಿ. ನಾನು ಅದನ್ನ ಹಾಕೊಂಡ್ಬಂದ್ಬಿಡ್ತೇನೆ. ಚೆನ್ನಾಗಿ ಒಂದು ಕ್ಯಾಪ್ ಹಾಕೊಂಡು ಬಂದ, ನೋಡು ಮಚ್ಚಿ ಇದು ಅಂತ ಹೇಳ್ತಾರೆ. ನಂಗೆ ಅವಾಗ ನಾನು ಅವ್ನ ಮುಂದೆ ಯಾವತ್ತೂ ಹೇಳಿರಲಿಲ್ಲ. ವಡಿವೇಲ್ ಅವ್ರು ಸೇಮ್ ಹಿಂಗೆ ಇದ್ದಿದ್ದು. ತುಂಬ ಒಳ್ಳೆ ನಟ, ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ. ಮಾಡು. ಥ್ಯಾಂಕ್ ಯು ಸೋ ಮಚ್ ನಾ. ನಿಮಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಮ್ಮ ಡೆನಿಸ್ ಮಾಸ್ಟರ್ ನೀವು ಥ್ಯಾಂಕ್ಸ್. ಏನು ಓದಿದ್ವಿ? BCom ಕಂಪ್ಲೀಟ್ ನಾ. ಕಂಪ್ಲೀಟ್ ನಾ. ಮಾಡಮ್ಮ ಪ್ಲೀಸ್, ಬಿಡಲ್ಲ ಆಮೇಲೆ. ಕಂಪ್ಲೀಟ್ ನಾ. ಥ್ಯಾಂಕ್ ಯು. ನೀ ಏನು ಓದಿದ್ಯಾ? ಸೆಕೆಂಡ್ ಇಯರ್ ಮಾಡ್ತಾ ಇದ್ದೀನಿ. ಮಾಡ್ರು ಅವಳು ಲಾಕ್ ಆಗ್ಬಿಟ್ಟಿರ ಆಮೇಲೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾದೇಶ್ ಅಂತ. ಈ ಮೂವಿನಲ್ಲಿ ಆಪರ್ಚುನಿಟಿ ಕೊಟ್ಟಿರೋ ವಿಜಯನಾಗು ನೀಸನಾಗು ಥ್ಯಾಂಕ್ಸ್. ಥ್ಯಾಂಕ್ ಯು. ಬಮ್ಮ, ನಿನ್ನ ಬಗ್ಗೆ ಹೇಳ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಅಂತ. ಈ ಮೂವಿಲಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ ವಿಜಯ್ ನನಗೆ. ಅಷ್ಟೇ ಬಮ್ಮ. ಬಾ. ನನಗೆ ಈ ಹೆಣ್ಮಗು ನೋಡಿದ್ರೆ ಭಾರಿ ಗೌರವ. ಯಾಕಂದರೆ ಆಕೆ ಬಗ್ಗೆ ಅವರೇ ಹೇಳ್ತಾರೆ. ಈ ಸಿನಿಮಾ ಮುಗಿಯೋವರೆಗೂ ನಮ್ಮ ಸಿನಿಮಾಗೋಸ್ಕರ ಎವ್ರಿ ಡೇ ಪ್ರೇಯರ್ ಮಾಡ್ತಾ ಇದ್ದೀನಿ, ಒಳ್ಳೇದಾಗುತ್ತೆ ಅಂತ ಲಾಂಗ್ ಬ್ಯಾಕ್ ಶೂಟಿಂಗ್ ಮಧ್ಯೆನೇ ಒಂದ್ಸರಿ ಹೇಳಿತ್ತು. ಆ್ಯಕ್ಟಿಂಗ್ ಮಾಡೋವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ. ಆಮೇಲೆ ತುಂಬ ವಿಶೇಷ ಇದೆ. ಮಾತಾಡಪ್ಪ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇಮ್ ಅಂತ. ಶಿವಾಜಿನಗರಿಂದ ಬಂದಿದ್ದೀನಿ ನಾನು.
ಸೊ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದ ದುನಿಯಾ ವಿಜಯ್ ಸರ್ಗೆ ತುಂಬ ಥ್ಯಾಂಕ್ಸು. ಏನಕ್ಕಂದರೆ ನಾವು ಏನಕ್ಕೂ ಪ್ರಯೋಜನ ಇಲ್ಲದ ಥರ ಇದ್ದಾಗ ನಮಗೆ ಕರೆಸಿ ಇದು ನಿಮ್ಮ ಹತ್ರ ಇದೆ ನೀವು ಮಾಡ್ಬೋದು ಅಂತ ನಮಗೆ ಒಂದು ಗೈಡ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸು. ಬಟ್ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಸಿನಿಮಾದಲ್ಲಿ ಎಲ್ಲರೂ ಆ್ಯಟಿಟ್ಯೂಡ್ ತೋರಿಸೋರೇ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇವ್ರನ್ನ ಮೀಟ್ ಮಾಡಾದ್ಮೇಲೆ ಗೊತ್ತಾಯಿತು ಹೆಂಗೆ ಹೇಳೋದೊಂದು ಅವ್ರ ಮನೆ ಮಕ್ಕಳ ಥರ ನೋಡೋದಕ್ಕೆ ನನಗೆ ತುಂಬ ಖುಷಿ ಆಯಿತು. ಸೊ ಥ್ಯಾಂಕ್ ಯು ವಿಜಯ್ ಸರ್, ಥ್ಯಾಂಕ್ ಯು. ಬನ್ರಿ ಮಾತಾಡ್ರಿ. ಎಲ್ಲರಿಗೂ ನಮಸ್ಕಾರ. ಮಾತಾಡೋಕ್ಕೆ ಏನಿಲ್ಲ, ಆ ಪರಮಾತ್ಮ ಈಶ್ವರ ಆಶೀರ್ವಾದದಿಂದ ಭೀಮಾ 100 days ಓಡಬೇಕಂತ ನನ್ನ ಆಸೆ. ಧನ್ಯವಾದಗಳು.